ಯಾರೆಲ್ಲ ಬಿ ಖಾತೆಯಿಂದ ಎ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ, ರೈಟ್ ಟೈಮ್ ಇದು. ಅದು ಯಾವ ತರ ಪ್ರೊಸೀಜರ್ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಬನ್ನಿ ನಮ್ಮ ರಿಯಲ್ ಎಸ್ಟೇಟ್ ಪ್ರವೀಣ್ ಅವ್ರ ಹತ್ರ. ಪ್ರವೀಣ್, ನಮ್ಮ ಗೆ ಬಿ ಖಾತೆಯಿಂದ ಎ ಖಾತೆಗೆ ಯಾವ ತರ ಟ್ರಾನ್ಸ್ಫರ್ ಮಾಡೋದು, ಏನ್ ಬೆನಿಫಿಟ್ಸ್ ಇದೆ, ಒಂಚೂರು ಎಕ್ಸ್ಪ್ಲೇಷನ್ ಕೊಡ್ತೀಯಾ? ಆಕ್ಚುಲಿ ಅದು ಮೇ 16ರಿಂದ ಬಂದ್ಬಿಟ್ಟು ಇದು ನಿಮ್ಗೆ ಒಂದು ಹೊಸದಾಗಿ ಕರ್ನಾಟಕ ಗೌರ್ಮೆಂಟ್ ಬಂದ್ಬಿಟ್ಟು ಒಂದು ಇಶ್ಯೂ ಮಾಡಿದೆ. ಏನಂದ್ರೆ ಬಿ ಖಾತೆಯಿಂದ ಬಂದ್ಬಿಟ್ಟು ಎ ಖಾತೆಗೆ ಮಾಡಿಸ್ಕೊಳ್ಳೋಕೆ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಬಟ್ ಅದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವಾಗ 100 ಡೇಸ್ ಬಂದ್ಬಿಟ್ಟು ನಿಮ್ಗೆ ಬೆಟರ್ಮೆಂಟ್ ಚಾರ್ಜ್ ಬಂದ್ಬಿಟ್ಟು ಏನ್ ವ್ಯಾಲ್ಯೂ ಇದೆ ಅಲ್ಲ ಅದು 5% ಇದ್ದಿದ್ದು ಬಂದ್ಬಿಟ್ಟು ಇವಾಗ 2% ಮಾಡಿದೆ. ಓಕೆನಾ, ಅದು ಮೈನ್ ಇವಾಗ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಎಷ್ಟೋ ಕೋಟಿ ವ್ಯಾಲ್ಯೂ ಇರೋದನ್ನ ನಿಮ್ಗೆ 3% ಕಮ್ಮಿ ಆಯ್ತು ಅಂದ್ರೆ ಎಷ್ಟು ಲಕ್ಷ ಬಂದ್ಬಿಟ್ಟು ಸೇವ್ ಆಗುತ್ತೆ. ಓಕೆನಾ, ಇನ್ನೊಂದು ಏನಂದ್ರೆ ಪ್ಲಸ್ ಪಾಯಿಂಟ್, ನಿಮ್ಗೆ ಬಿ ಖಾತಾ ಇತ್ತು ಅಂದ್ರೆ ನಿಮ್ಗೆ ಅದು ಎಲ್ಲಾ ಬ್ಯಾಂಕ್ ಅಲ್ಲಿ ಕೂಡ ಲೋನ್ ಆಗಲ್ಲ. ಬಟ್ ಅದೇ ನಿಮ್ಗೆ ಎ ಖಾತಾ ಆಯ್ತು ಅಂದ್ರೆ ನಿಮ್ಗೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ, ಪ್ಲಸ್ ಲೀಗಲ್ ಕೂಡ ನಿಮ್ಗೆ 100% ಅವಾಗ ಕ್ಲಿಯರ್ ಆದಂಗೆ. ಓಕೆನಾ, ಅದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ತರ ನಮ್ಮ ಪೇಜ್ ನ ಫಾಲೋ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. 100% ನಾನು ನಿಮ್ಗೆ ಏನೇನು ಬೇಕು ವಿತ್ ಎಲ್ಲಿ ಮಾಡ್ದೆ ಅಂತ ಹೇಳ್ಬಿಟ್ಟು ಲೊಕೇಶನ್ ಕೂಡ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತೀನಿ. ವ್ಯೂವರ್ಸ್ ಕೇಳಿದ್ರಲ್ಲ, ನಮ್ಮ ಚಾನಲ್ನ ಇದೇ ತರ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.